ಇದೇ ದಟ್ಟವಾದ ಕಾಡಿನಲ್ಲಿ ವೀರಪ್ಪನ ಅಡಗಿದ್ದ. ಹಾಂ, ಯಾವುದು ಇದಾ? ಓ, ಯಾರು ಇದು? ಸಿಗ್ನಲ್ಲೇ ಗೊತ್ತಾಗಲ್ವಲ್ಲ ಬ್ರೋ ಇಲ್ಲಿ. ಕಾಟನಾ? ಕಾಟನ್ನೇ ತಾನೇ? ಸಖತ್ತಾಗಿದೆ ಸ್ನೇಹಿತರೆ ಇದು. ಬಾ ಇದು ಒಂದು ಕಡೆ ವ್ಯೂ ಆದರೆ ಅಲ್ಲಿ ನೋಡಿ ನಾವೀಗ ದಿಂಬಮ್ ಘಾಟ್ನ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ಸೊ ನೋಡಿ, ಅಲ್ಲೆಲ್ಲೂ ನಿಮಗೆ ತೋರ್ಸೋಕ್ಕಾಗಿಲ್ಲ, ನಿಲ್ಲಿಸಿ ಅದಕ್ಕೆ ಇಲ್ಲಿ ಒಳ್ಳೆ ವ್ಯೂ ನೋಡಿ. ಇದೇ ದಟ್ಟವಾದ ಕಾಡಿನಲ್ಲಿ ವೀರಪ್ಪನ ಅಡಗಿದ್ದ. ಎಲ್ಲೆಲ್ಲ ಅಡಗಿದ್ನೋ ಅವನು. ಸೊ ಇದು ಸ್ನೇಹಿತರೆ ದಿಂಬಮ್ ಘಾಟ್ನ ವ್ಯೂ. ಎಷ್ಟು ಕಿಲೋಮೀಟ್ರು? 83 ಕಿಲೋಮೀಟ್ರ್ ಇದೆ ನಾವು ರೂಮ್ ಬುಕ್ ಮಾಡಿರೋ ಅಂಥ ಜಾಗಕ್ಕೆ. ಸೊ ಅಲ್ಲಿಂದ ಈಶಾ ಫೌಂಡೇಶನ್ 30 ಕಿಲೋಮೀಟ್ರ್ ಇದೆ. ಫಸ್ಟೀಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಸರ್ ವಿನಯ್, ಬ್ಯಾಂಗ್ಳೂರಿಂದ. ಇಲ್ಲ, ಅದು ಗಾಡಿ ಹೆಂಗೆ ಪಾರ್ಕ್ பண்ணு? ಎ ಸಿಯಾ? ಫುಲ್ ಅಂತ ಎಲ್ಲ? ಹಾಂ, ಯಾವುದು ಇದಾ? ಇಪ್ಪು ರೆಸ್ಟ್ ಪಂಡ್ರೆ ಏನ್ ಬ್ರಾ, ಎಲ್ಲ ರೆಡಿನಾ? ಎಲ್ಲಿಗೆ? ಈಶಾಗೆ ಬ್ರೋ, ರೆಡಿನಾ? ಯಾವುದೋ ರೋಸೆಟ್ಟಾ ಡಿ ರೂಮ್ಸ್ ಅಂತೆ. ನಾವಿಲ್ಲೇ ಇರೋದೀಗ. ಇಲ್ಲಿಂದ ಈಗ ನಮ್ಮ ಪ್ರಯಾಣ ಈಶಾ ಫೌಂಡೇಶನ್ನ ಕಡೆಗೆ. ನೀವು HB ಅವರೇನಾ? ಓಕೆ, ಥ್ಯಾಂಕ್ ಯು. ಓಕೆ ಅಪ್ಪ, ಈ ರೋಡಲ್ಲಿ ನೋಡಿ ಎಲ್ಲ ಜಾಕೆಟ್ ಎಲ್ಲ ಬಿಚ್ಬಿಟ್ಟು, ಗ್ಲೌಸ್ ಎಲ್ಲ ಬಿಚ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಟೈಮು ಹತ್ರ 5 ಗಂಟೆ ಆಗೈತೆ. 5 ಗಂಟೆಯಲ್ಲೂ ಬಿಸಿಲು ಹೊಡಿತೈತೆ ಗುರು. ಯಾಕೆ ಹೇಳ್ತೀರಾ ಸ್ನೇಹಿತರೆ? ಅದಕ್ಕೆ ಅಪ್ಪ ಯಾವ ಜಾಕೆಟು ಬೇಡ, ಏನೂ ಬೇಡ, ಇಲ್ಲೇ ತಾನೇ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಈಗ. ಇದು ಈಶಾ ಫೌಂಡೇಶನ್ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಆದರೆ ಈ ವಿಡಿಯೋಲ್ಲೇ ಆ ಒಂದು ಲೇಸರ್ ಶೋ ಒಂದು ಇದೆಯಲ್ಲ ಸಾಯಂಕಾಲ, ಐ ಥಿಂಕ್ ಮಹಾಮಂಗಳಾರತಿ ಟೈಮ್ ಅನಿಸುತ್ತೆ ಅದು. ನೋಡ್ತೀನಿ, ಟ್ರೈ ಮಾಡ್ತೀನಿ, ಓಕೆನಾ? ಆದರೆ ಇದೇ ವಿಡಿಯೋಲ್ಲಿ ಹಾಕ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಸಪ್ರೇಟಾಗಿ ಲೇಸರ್ ಶೋ ಒಂದು ಹಾಕ್ತೀನಿ. ಸೊ ಈಗ ನಮ್ಮ ಪ್ರಯಾಣ ಈಶಾ ಫೌಂಡೇಶನ್ನ ಕಡೆಗಪ್ಪ. ಓ, ಯಾರು ಇದು? ಸಿಗ್ನಲ್ಲೇ ಗೊತ್ತಾಗಲ್ವಲ್ಲ ಬ್ರೋ ಇಲ್ಲಿ. ನಾನು ಈ ಸಿಗ್ನಲ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅಯ್ಯೋ ರಾಮ್ನೆ. ಸ್ನೇಹಿತರೆ, ವಿಡಿಯೋಲ್ಲಿ ನಿಮ್ಗೆ ಕಾಣಿಸ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ, ಕ್ಲೌಡ್ಸಲ್ಲಿ ಎದುರುಗಡೆ ಒಳ್ಳೆ ಈ ಸ್ಪಾಂಜು ಬಿದ್ದಂಗೆ ಐತೆ. ಎಷ್ಟು ಕ್ಲೌಡ್ಸ್ ಇದೆ ಗೊತ್ತಾ ಅಲ್ಲಿ, ಸಾಕತ್ತಾಗೈತೆ. ವಿಡಿಯೋಲ್ಲಿ ಕವರ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ಸ್ನೇಹಿತರೆ. ನಿಮ್ಗೆ ಅಲ್ಲೆಲ್ಲೋ ತೋರಿಸ್ದೆ, ಆದರೆ ನಿಮ್ಗೆ ಹತ್ರದಿಂದ ತೋರಿಸೋಣ ಅಂತ ಹೇಳಿ ನಾವು ಹತ್ರಕ್ಕೆ ಕರ್ಕೊಂಬಂದ್ಬಿಟ್ಟುಪ್ಪ. ನೋಡಿ ಅಲ್ಲಿ ಕ್ಲೌಡ್ ಶೋ ಏನಿದೆ, ಬೆಟ್ಟ ಮೇಲೆ ಹಂಗೆ ಕ್ಲೌಡ್ ಹಂಗೆ ಒಳ್ಳೆ ಸ್ಪಾಂಜ್ ಬಿದ್ದಂಗೆ ಬಿದ್ದುಬಿಟ್ಟೈತೆ ಎಲ್ಲ. ಅಲ್ಲಿಂದ ನೋಡಿ ಸಖತ್ತಾಗಿದೆ. ಯಾವ ಲೇಕ್ ಇದು? ಇದು ಯಾವ ಲೇಕು ಬ್ರೋ? ಲೇಕ್ ಹೆಸರೇನಿದೆ ಗೊತ್ತಿಲ್ವಾ? Step 1, wake up early, gonna rise with the sun. Step 2, get some food in you. Step 3, think real hard about what you wanna be. Step 4, everybody just do your thing. Wake up, today's gonna be a good day. 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 Yo, set your affirmations, aspirations. I got shit to do, the aftermath of preparation. Good food, good mood, blood in circulation. One step at a time, yeah, that's how you make it. Set a goal you control and the steps you take them. I try to pick one thought, have some concentration. And if I make a mistake, it's called education. I try to do this every day, call it replication. Wake up, today's gonna be a good day. 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 So life ain't easy, yo, I think there's a reason though. Ups and downs, just like every different season, yo. Sometimes I'm high, other times I'm barely breathing, though. You always gotta fight and hide from the demons, yo. Negative thoughts are poison, they rot, Head full of flies, so here come the clouds,
They'll never stop unless I can swap all the bad for the good in my head when I'm lost. Yeah, so I'ma fake it till I make it. Positive thoughts are overtaken, I got patience. One day at a time is how you operate a cadence. A flow, you grow, you show yourself a foundation. Stay away from all the shit that causes temptation. I know that I like to do it cause it's sensation. I live my life in my head like a narration. Don't expect greatness, do my best, man, I'll take it. Wake up, today's gonna be a good day. 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 Wake up, really gon' rise with the sun. Step 2, get some good, some food in you. Step 3, think real hard about what you wanna be. Step 4, everybody just do your thing. ಸುತ್ತ ಆ ಒಂದು ವೆಲ್ಲಂಗಿರಿಯ ಪರ್ವತದ ಮಧ್ಯ ಆದಿಯೋಗಿ ಬಾ 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 ಬಾ. ಸೊ 7 ಗಂಟೆಗಂತೆ. ಸೊ ಇನ್ನು 1 ಅವರ್ ಇದೆ. ಈಗ 6:15 ಟೈಮು. 7 ಗಂಟೆಗೆ ಲೇಸರ್ ಶೋ ಅದು ನಡೆಯುತ್ತೆ. ಆದಿಯೋಗಿಯ ಒಂದು ಹಿಸ್ಟ್ರಿನ ಒಂದು ವ್ಲಾಗ್ ಮಾಡ್ತಾರೆ. ಪೀಸ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಹಸುಗಳದು ಅದು ಗಾಡಿ ಹೋಗ್ತಾಯಿದೆ ನೋಡಿ ಅಲ್ಲಿ, ಅದು ಸೊ ಅದು ಬಂದು ಬ್ಯಾಕ್ ಸೈಡಲ್ಲಿ ಒಂದು ಧ್ಯಾನಲಿಂಗಮು ಮತ್ತು ಇನ್ನೊಂದು ಟೆಂಪಲ್ ಇದೆ. ಸೊ 2 ಟೆಂಪಲ್ಗೆ ಅದು ಕರ್ಕೊಂಡೋಗುತ್ತೆ. ಸೊ ನಡ್ಕೊಂಡು ಹೋಗ್ಬೋದು, ಅದ್ರ ಜೊತೆ ಹೋಗ್ಬೋದು. ಸೊ ಹಸುಗಳಿಗೆಲ್ಲ ಇಲ್ಲಿ ಮೇವು ಹಾಕವ್ರೆ. ಸೊ ಹಂಗೆ ಹೋಗೋಣ, ಬರ್ರಿ ನೋಡೋಣ, ಅಲ್ಲಿ ಹೋಗಿ ನೋಡೋಣ. ಈಗ ಅಂತೂ ಇಂತೂ ನಮ್ಮ ಬೇಬಿ ಜೊತೆ ಈಶಾ ಫೌಂಡೇಶನ್ಗೆ ಬಂದ್ಬಿಟ್ನಪ್ಪ ನಾನು. ಏನ್ ಬ್ರಾ? ಇದೆ ಬ್ರಾ. ನಮ್ಮ ಬೇಬಿ ಇದೆ ಬ್ರಾ. ಕ್ಲಾಸಿಕ್ 350 ಮೈ ಬೇಬಿ. ಸೊ ಸ್ನೇಹಿತರೆ, ಆ್ಯಂಡ್ ಇನ್ನೊಂದು ಎಲ್ಲ ಅಂಗಡಿಗಳೆಲ್ಲ ಆಗ್ಬಿಟ್ಟಿದೆ ಸ್ನೇಹಿತರೆ. ಹಾಂ, ಫುಲ್ಲು ಏನಿರಲಿಲ್ಲ ಇಲ್ಲಿ. ಇವೆಲ್ಲ ಅಂಗಡಿಗಳು ಎಲ್ಲ ಮಾಡಿಬಿಟ್ಟವ್ರೆ ಸೂಪರಾಗಿ, ಚಂದ. ಇಲ್ಲಿ ನೋಡಿ ಹಸು, ಫೀಡ್ ದಿ ಕ್ಯಾಟಲ್. ಅಂದಾವರೆ ಮುಂದಾವರೆ ಎಲ್ಲ ನನ್ನೇ ನೋಡ್ತಾವ್ರೆ. ಅಯ್ಯ, ಬಿಟ್ಬಿಟ್ಟ ತಾತ. We can make an impact, grab and then take it.
He transmitted the profound science of yoga in its full depth and dimension. ಅಂದರೆ ಇಷ್ಟೊತ್ತು ನೀವೇನು 3D ನೋಡಿದ್ರಿ ಅದು ವೀಡಿಯೋಲ್ಲಿ ಮಾತ್ರ ಹಂಗೆ ಕಾಣಿಸುತ್ತೆ. ಡೈರೆಕ್ಟಾಗಿ ಬಂದು ನೋಡಬೇಕು, ಅದ್ರ ಮಜಾ ಬೇರೆ ಇದೆ. ಡೈರೆಕ್ಟಾಗಿ ನೋಡಿದ್ರೆ ಹೆಂಗಿದೆ ಅಂದರೆ ಗೂಸ್ ಬಂಪ್ಸು ಏನು ಮಾತೇ ಇಲ್ಲ ಬಿಡಿ. ಸಖತ್ತಾಗಿದೆ ಮಾತ್ರ. ಒಂದು ಸ್ಟೋರಿ ಹೇಳ್ತಾರೆ, ನಮಗೆಲ್ಲ ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು. ಸೊ ಇದು ಈ ಒಂದು ಈಶಾ ಕೊಯಂಬತ್ತೂರ್ನ ರೈಡ್ ಆಗಿತ್ತು. ಸೊ ಸ್ನೇಹಿತರೆ, ಎಲ್ಲರೂ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಬಿಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಅಲ್ಲಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಅದೇ ರೀತಿ ಲೈಟ್ ಆಫ್ ಆಗೋಯ್ತಲ್ಲ ಬ್ರೋ. उतरे मुझ में आदियो